ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 51ನೇ ಒಂದು ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ. ಹಬ್ಬ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಲೇಟಾಗಿ ಆಗ್ತಿದ್ದೀನಿ ವಿಡಿಯೋ, ಯಾರು ಬೇಜಾರು ಮಾಡ್ಕೋಬೇಡಿ ಅಂತ. ರಾಮಾಯಣದ 51ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ. ವಿಶೇಷವಾಗಿ ತನ್ನ ಮಂತ್ರಿಗಳ ಸಮ್ಮುಖದಲ್ಲಿ ತನ್ನ ತಂಗಿಯು ಆಡಿದ ಉದ್ವಿಗ್ನಕಾರಿ ಮಾತುಗಳಿಂದ ಬಹಳ ಕೆರಳಿದ ರಾವಣನು ತನ್ನ ಕೋಪವನ್ನು ಅಲ್ಪ ಸ್ವಲ್ಪ ತಡೆದುಕೊಂಡು ಹೀಗೆ ವಿಚಾರಿಸಿದನು. ಈ ರಾಮ ಯಾರು ಮತ್ತು ಅವನ ಶಕ್ತಿ ಎಷ್ಟು? ನಿನ್ನನ್ನು ಹೀಗೆ ವಿಕಾರಗೊಳಿಸಿದವನು ಅವನೆಯೇ? ಈಗ ಮಾತನಾಡು, ನನಗೆ ಎಲ್ಲವನ್ನೂ ತಿಳಿಸು ಎಂದನು. ಶೂರ್ಪಣಖಿಯು ಉತ್ತರಿಸಿದಳು. ಬಲಯುತವಾದ ಅಜಾನುಬಾಹುಗಳನ್ನು ಹಾಗೂ ಕಮಲದ ದಳದಂತಿರುವ ವಿಶಾಲ ಕಣ್ಗಳನ್ನೂ ಹೊಂದಿರುವ ರಾಮನು ಸ್ವಯಂ ಮನ್ಮಥನಂತೆ ತೋರುತ್ತಾನೆ. ಅವನ ಮೈಬಣ್ಣವು ದಟ್ಟವಾದ ಹಸಿರು ಮಿಶ್ರಿತ ನೀಲಿ ರಂಗಾಗಿದ್ದರೆ ಅವನು ಸಿಂಹದಂತೆ ಬಲವಾದ ಶರೀರವುಳ್ಳವನು. ಕಾಮನ ಬಿಲ್ಲಿನಂತೆ ಪ್ರಕಾಶಮಾನವಾಗಿರುವ ತನ್ನ ಬಿಲ್ಲುಗಳನ್ನು ಅಕರ್ಣಾಂತವಾಗಿ ಎಳೆಯುವ ಅವನು ವಿಷಸರ್ಪಗಳನ್ನು ಹೋಲುವ ಸುವರ್ಣ ಬಾಣಗಳನ್ನು ಪ್ರಯೋಗಿಸುತ್ತಾನೆ. ಅವನು ಎಷ್ಟು ರಭಸದಿಂದ ಬಾಣಗಳನ್ನು ಬಿಡುತ್ತಾನೆಂದರೆ ಅವನು ಅವುಗಳನ್ನು ಹೊರತೆಗೆಯುತ್ತಿರುವನೋ ಅಥವಾ ಪ್ರಯೋಗಿಸುತ್ತಿರುವನೋ ಎಂಬುದು ತಿಳಿಯಲಾಗದಷ್ಟು ಅತಿ ಶೂರನಾದ ಕ್ಷತ್ರಿಯನಾಗಿದ್ದರೂ ಅವನು ಕೃಷ್ಣಜೀನವನ್ನು ಮತ್ತು ಜಟಾವಲ್ಕಗಳನ್ನು ಧರಿಸಿರುವನು ಎಂದಳು. ಅವನು ಜನಸ್ಥಾನದಲ್ಲಿದ್ದ ಸಂಪೂರ್ಣ ರಾಕ್ಷಸರ ಸೈನ್ಯವನ್ನು ಬಾಣಗಳ ವೃಷ್ಟಿಯಿಂದ ನಾಶ ಮಾಡಿರುವನು. ಅವನಲ್ಲಿ ಎಂತಹ ಅಸಾಧಾರಣವಾದ ಶಕ್ತಿ ಇದೆ ಎಂದರೆ ಅವನು ಕರ ಮತ್ತು ದೂಷಣರನ್ನೂ ಕೂಡ ನಿಗ್ರಹಿಸಿರುವನು. ಖಂಡಿತವಾಗಿಯೂ ಅವನು ಒಂದು ನದಿಯ ಪ್ರವಾಹವನ್ನು ಹಿಂತಿರುಗಿಸಬಲ್ಲ ಅಥವಾ ನಕ್ಷತ್ರಗಳನ್ನು ಮತ್ತು ಗ್ರಹಗಳನ್ನು ಆಕಾಶದಿಂದ ಕೆಳಗೆ ಇಳಿಸಬಲ್ಲಷ್ಟು ಶಕ್ತಿ ಹೊಂದಿರುವನು ಎಂದಳು. ರಾಮನ ತಮ್ಮನ ಹೆಸರು ಲಕ್ಷ್ಮಣ. ತನ್ನ ಅಣ್ಣನ ಅಪ್ಪಣೆಯ ಮೇರೆಗೆ ನನ್ನ ಕರ್ಣನಾಸಿಕಗಳನ್ನು ಕತ್ತರಿಸಿದವನು ಅವನೇ. ರಾಮನ ಪತ್ನಿಯ ಹೆಸರು ಸೀತಾ. ಸಾಕ್ಷಾತ್ ಭಾಗ್ಯಲಕ್ಷ್ಮಿಯಂತಿರುವ ಅವಳು ವಿಶಾಲಾಕ್ಷಿಯಾಗಿದ್ದಾಳೆ. ಅವಳ ಮುಖದ ಸೌಂದರ್ಯವು ಹಲವಾರು ಚಂದ್ರರನ್ನು ಮೀರಿಸುವಂತಿದೆ. ಅವಳ ನಯವಾದ ಚರ್ಮವು ಕರಗಿಸಿದ ಚಿನ್ನದ ಬಣ್ಣದಿಂದಾಗಿದೆ. ಅನುಪಮವಾದ ಸುಂದರಿಯಾಗಿದ್ದಾಳೆ ಅವಳು. ಓ ರಾವಣನೇ, ಸೀತೆಯಂತಹ ಸ್ತ್ರೀ ಇನ್ನೊಬ್ಬಳಿಲ್ಲ. ಅವಳನ್ನು ನೋಡಿದರೆ ನೀನು ಹುಚ್ಚಿನಿಂದ ಅನುರಕ್ತನಾಗುವೆ. ಅವಳು ನಿನಗೆ ತಕ್ಕ ಪತ್ನಿಯಾಗುತ್ತಾಳೆ. ನಿನಗಾಗಿ ಅವಳನ್ನು ಸೆರೆ ಹಿಡಿದು ಕರೆತರಲೆಂದು ನಾನು ಉದ್ದೇಶಿಸಿದ್ದೆ. ಆದರೆ ಬದಲಾಗಿ ನಾನು ಆ ಲಕ್ಷ್ಮಣನಿಂದ ವಿಕಾರಗೊಂಡೆ. ನನ್ನ ಪ್ರೀತಿಯ ಅಣ್ಣನೇ, ನೀನಂದುಕೊಂಡಿರುವಷ್ಟು ಶಕ್ತಿವಂತ ವೀರನೇ ಆಗಿದ್ದರೆ ಕೂಡಲೇ ಹೋಗಿ ಸೀತೆಯನ್ನು ಅಪಹರಿಸು ಎಂದಳು. ಅತಿ ಮನೋಹರವಾದ ಸೀತೆಯ ವರ್ಣನೆಯನ್ನು ಕೇಳಿದ ರಾವಣನು ಅವಳನ್ನು ಹೊಂದಲು ದೃಢ ನಿರ್ಧಾರ ಮಾಡಿದನು. ತನ್ನ ರಥವನ್ನು ಏರಿ ಸಮುದ್ರವನ್ನು ದಾಟಿದ ಅವನು ಋಷಿಯಂತೆ ಉಡುಪು ಧರಿಸಿ ತಪಶ್ಚರ್ಯಗಳನ್ನಾಚರಿಸುತ್ತಿದ್ದ ಮಾರೀಚನ ಆಶ್ರಮಕ್ಕೆ ಮತ್ತೆ ಹೋದನು. ಆಗ ರಾವಣನನ್ನು ಉದ್ದೇಶಿಸಿದ ಮಾರೀಚನು, ಹೋ ರಾಜನೇ, ನೀನು ಇಷ್ಟು ಶೀಘ್ರವಾಗಿ ಮರಳಿ ಬರಲು ಕಾರಣವೇನು ಎಂಬುದಾಗಿ ಗೌರವದಿಂದ ವಿಚಾರಿಸಿದನು. ರಾವಣನು ಹೀಗೆ ಉತ್ತರಿಸಿದನು. ರಾಮನು ಜನಸ್ಥಾನದಲ್ಲಿ ಎಸಗಿದ ರಾಕ್ಷಸ ಸಂಹಾರದ ವಿಷಯವನ್ನು ಕೇಳಿದಾಗಿನಿಂದಲೂ ನನಗೆ ಒಂದು ಕ್ಷಣದ ಶಾಂತಿಯೂ ಇಲ್ಲದಂತಾಗಿದೆ. ನಾನು ಸೀತೆಯನ್ನು ಅಪಹರಿಸಲು ನಿರ್ಧರಿಸಿರುವುದರಿಂದ ನೀನು ನನಗೆ ಸಹಾಯ ಮಾಡಬೇಕು. ಇದನ್ನು ಸಾಧಿಸಲು ನಾನೊಂದು ಚತುರ ಸಂಚನ್ನು ಹೂಡಿದ್ದೇನೆ. ನೀನು ಒಂದು ಬೆಳ್ಳಿಯ ಮಚ್ಚೆಯುಳ್ಳ ಬಂಗಾರದ ಜಿಂಕೆಯ ರೂಪವನ್ನು ತಾಳಿ ಸೀತೆಯ ಮುಂದೆ ಕುಣಿದಾಡಬೇಕು. ಇಂತಹ ಅಪೂರ್ವವಾದ ಪ್ರಾಣಿಯನ್ನು ಕಂಡು ಖಂಡಿತವಾಗಿ ಮರಳಾಗುವ ಅವಳು ಅದನ್ನು ತನ್ನ ಪ್ರೀತಿಯ ಸಾಕು ಪ್ರಾಣಿಯಾಗಿ ಹೊಂದಬೇಕೆಂದು ಬಯಸುವಳು. ಅವಳ ಮುಂದೆ ಕುಣಿದಾಡಿದಾಗ ಸೀತೆಯು ತುಂಬ ಖುಷಿ ಪಡುವಳು. ನಂತರ ನೀನು ಕಾಡಿನೊಳಗೆ ಹೋಗು ಹಾಗೂ ರಾಮನನ್ನು ಹಾದಿ ತಪ್ಪುವಂತೆ ಮಾಡು. ಆಗ ನಾನು ಸೀತೆಯನ್ನು ಅಪಹರಿಸಿ ಅವಳನ್ನು ಲಂಕೆಗೆ ಕರೆದೊಯ್ಯುತ್ತೇನೆ. ಯಾವಾಗ ರಾಮನು ತನ್ನ ಪ್ರೀತಿಯ ಪತ್ನಿಯ ಅಗಲಿಕೆಯಿಂದ ಪೀಡಿತನಾಗಿ ಕೊರಗುತ್ತಾನೋ ಆಗ ನಾನು ಅವನನ್ನು ಸುಲಭವಾಗಿ ಕೊಲ್ಲಬಲ್ಲೆ. ರಾಮನ ಹೆಸರನ್ನು ಕೇಳಿ ಬಹಳ ಭಯಗೊಂಡ ಮಾರೀಚನ ಬಾಯಿಯು ಒಣಗಿತು. ಬಿಟ್ಟ ಕಣ್ಗಳಿಂದ ದಿಟ್ಟಿಸಿ ನೋಡುತ್ತಾ ನಿಂತ ಅವನು ಕೈಗಳನ್ನು ಮುಗಿದು ರಾವಣನನ್ನು ಹೀಗೆ ಸಂಬೋಧಿಸಿದನು. ಓ ನನ್ನ ಒಡೆಯನೇ,
ಈ ಉಪಾಯವು ಎಲ್ಲ ರಾಕ್ಷಸರ ಹಾಗೂ ನಿನ್ನ ಸಾಮ್ರಾಜ್ಯದ ವಿನಾಶಕ್ಕೆ ಕಾರಣವಾಗುವುದು. ನಿನ್ನ ಕಾಮುಕ ಸ್ವಭಾವದಿಂದಾಗಿ ಹಾಗೂ ರಾಮನ ಶಕ್ತಿಯ ಕುರಿತಾದ ಅಜ್ಞಾನದಿಂದಾಗಿ ನೀನು ಒಬ್ಬ ಅವಿವೇಕಿಯಂತೆ ನಿನ್ನ ಸರ್ವನಾಶದ ಕಡೆಗೆ ಹೋಗುತ್ತಿರುವೆ. ನೀನು ಹೀಗೆ ಕಾರ್ಯವೆಸಗುವ ಮುನ್ನ ರಾಮನ ಅಪ್ರತಿಮವಾದ ಸಾಮರ್ಥ್ಯದ ಬಗ್ಗೆ ನನ್ನಿಂದ ದಯವಿಟ್ಟು ಕೇಳಿ ತಿಳಿದುಕೋ. ಈ ಪೂರ್ವದಲ್ಲಿ ನನ್ನ ಅಸಾಮಾನ್ಯವಾದ ಶಕ್ತಿಯಿಂದ ಬಹಳ ಗರ್ವಿತನಾಗಿದ್ದು ಗದೆಯೊಂದನ್ನು ಕೈಯಲ್ಲಿ ಹಿಡಿದು ಈ ಭೂಮಿಯ ಎಲ್ಲೆಡೆ ತಿರುಗಾಡಲಾರಂಭಿಸಿದ ನಾನು ದಂಡಕಾರಣ್ಯದಲ್ಲಿದ್ದ ಋಷಿಗಳ ಮಾಂಸವನ್ನು ತಿಂದು ಬದುಕುತ್ತಿದ್ದೆ. ಇದರಿಂದ ಭಯಗೊಂಡ ವಿಶ್ವಾಮಿತ್ರರು ಯಜ್ಞ ಕಾರ್ಯಗಳನ್ನು ರಕ್ಷಿಸಲೆಂದು ರಾಮನ ಸಹಾಯವನ್ನು ಕೋರಲೆಂದು ಭೂಪಾಲನಾದ ದಶರಥನ ಬಳಿ ಹೋದರು. ತದನಂತರ ರಾಮನು ವಿಶ್ವಾಮಿತ್ರರ ಯಾಗಶಾಲೆಯನ್ನು ಕಾಯುತ್ತಿರುವನೆಂದು ತಿಳಿದಿದ್ದ ನಾನು ಯಜ್ಞ ಕಾರ್ಯಗಳನ್ನು ಭಂಗಪಡಿಸುವ ಉದ್ದೇಶದಿಂದ ಅಲ್ಲಿಗೆ ಹೋದೆನು. ಆದರೆ ಒಂದೇ ಒಂದು ಬಾಣವನ್ನು ನನ್ನ ಮೇಲೆ ಪ್ರಯೋಗಿಸಿದ ರಾಮನು ನನ್ನನ್ನು 800 ಮೈಲು ದೂರದ ಸಮುದ್ರಕ್ಕೆ ಎಸೆದನು ಮತ್ತು ನನ್ನ ಜೊತೆಯಲ್ಲಿದ್ದ ಇತರ ರಾಕ್ಷಸರನ್ನೂ ಸಂಹರಿಸಿದನು. ರಾಮನಿಂದ ಹೀಗೆ ಉಳಿಸಲ್ಪಟ್ಟ ನಾನು ನನ್ನ ಪ್ರಜ್ಞೆಯನ್ನು ಮರಳಿ ಪಡೆದು ಲಂಕೆಗೆ ಹಿಂದಿರುಗಿದೆ. ಆದರೆ ನನ್ನ ಹುಸಿಯ ಅಹಂಕಾರದಿಂದ ಇನ್ನೂ ಮುಕ್ತನಾಗದಿದ್ದ ನಾನು ಒಳೆಯುವ ನಾಲಿಗೆಯುಳ್ಳ ಒಂದು ದೊಡ್ಡ ಆಕಾರದ ಮಾಂಸಾಹಾರಿ ಗಂಡು ಜಿಂಕೆಯ ರೂಪವನ್ನು ತಾಳಿ ದಂಡಕಾರಣ್ಯಕ್ಕೆ ಹಿಂದಿರುಗಿದೆ ಮತ್ತು ಋಷಿಗಳ ರಕ್ತವನ್ನು ಹೀರುತ್ತಾ ಅಲೆದಾಡುತ್ತಿದ್ದೆ. ಪ್ರಾಸಂಗಿಕವಾಗಿ ಲಕ್ಷ್ಮಣ ಹಾಗೂ ಸೀತೆಯರೊಡನೆ ದಂಡಕಾರಣ್ಯದಲ್ಲಿ ಅಲೆದಾಡುತ್ತಿದ್ದ ರಾಮನನ್ನು ನಾನು ಪುನಃ ಕಂಡೆ. ನನ್ನ ಇಂದಿನ ಪರಾಜಯದ ಕಹಿ ನೆನಪು ಮನಸ್ಸಿನಲ್ಲಿಟ್ಟುಕೊಂಡಿದ್ದು ರಾಮನು ವೈರಾಗ್ಯಯುತ ಜೀವನವನ್ನು ಸ್ವೀಕರಿಸಿರುವುದನ್ನು ಪರಂಬರಿಸಿದ ಅವನ ಮೇಲೆ ಹಗೆ ತೀರಿಸಿಕೊಳ್ಳಲು ನಿಶ್ಚಯಿಸಿದೆ. ಆದರೆ ನಾನು ಅವನೆಡೆಗೆ ಧಾವಿಸುತ್ತಿರುವುದನ್ನು ಕಂಡ ರಾಮನು 3 ಬಾಣಗಳನ್ನು ಪ್ರಯೋಗಿಸಿದನು. ನನ್ನ 2 ಸಂಗಾತಿಗಳು ತಕ್ಷಣವೇ ಕೊಲ್ಲಲ್ಪಟ್ಟರು. ನಾನು ನನ್ನ ಜೀವನವನ್ನು ಉಳಿಸಿಕೊಳ್ಳಲೆಂದು ಓಡಿ ಹೋದೆ. ಯಾರು ಯುದ್ಧ ಭೂಮಿಯಿಂದ ಪಲಾಯನಗೈಯುತ್ತಾರೋ ಅಂತಹವರನ್ನು ರಾಮನ ಬಾಣಗಳು ಕೊಲ್ಲುವುದಿಲ್ಲವೆಂಬ ಒಂದೇ ಕಾರಣದಿಂದ ನಾನು ಬದುಕುಳಿದೆ ಎಂದನು. ಅಂದಿನಿಂದ ನಾನು ರಾಮನ ಭಯದಿಂದ ಗ್ರಸ್ತನಾಗಿರುವೆ. ಹಿಂಸಿಸುವ ಮತ್ತು ಯುದ್ಧ ಮಾಡುವ ಪ್ರವೃತ್ತಿಗಳು ನನ್ನಿಂದ ಮಾಯವಾಗಿವೆ. ಇತರರ ಮೇಲಿನ ಮತ್ಸರವನ್ನು ತ್ಯಜಿಸಿರುವ ನಾನು ಯೋಗಾಭ್ಯಾಸ ಮತ್ತು ತಪಸ್ಸಿನ ಜೀವನವನ್ನು ಅನುಸರಿಸುತ್ತಿರುವೆ. ಆದರೆ ನಾನು ಮನಃಶಾಂತಿಯನ್ನು ಕಂಡುಕೊಳ್ಳುವುದರಲ್ಲಿ ವಿಫಲನಾಗಿದ್ದೇನೆ. ಒಂದು ಮರವನ್ನು ನೋಡಿದಾಗಲೂ ಸಹ ಮರದ ತೊಗಟೆಯನ್ನು ಧರಿಸಿರುವ ರಾಮನೇ ಅಲ್ಲಿ ನಿಂತಿರುವಂತೆ ನನಗೆ ಭಾಸವಾಗುತ್ತದೆ. ಹೀಗೆ ಈ ಸಂಪೂರ್ಣ ಅರಣ್ಯವು ಅಗಣಿತ ರಾಮನಂತೆ ಪರಿವರ್ತಿಸಿರುವ ಹಾಗೆ ನನಗೆ ಭಾಸವಾಗುತ್ತದೆ. ಇದರಿಂದಾಗಿ ನನಗೆ ಎತ್ತ ನೋಡಿದರೂ ಭಯವಾಗುತ್ತದೆ. ಕೆಲವೊಮ್ಮೆ ರಾಮನನ್ನು ನನ್ನ ಕನಸಿನಲ್ಲಿ ಕಾಣುವ ನಾನು ಹೆದರಿದ ಹೃದಯದ ಬಡಿತಗಳಿಂದ ಕೂಡಲೇ ಎಚ್ಚರಗೊಳ್ಳುತ್ತೇನೆ. ನಿಜವಾಗಿ ನಾನು ರಾಮನ ಬಗ್ಗೆ ಎಷ್ಟು ಹೆದರಿರುವೆನೆಂದರೆ ರ ಅಕ್ಷರದಿಂದ ಪ್ರಾರಂಭವಾಗುವ ರಥ ಅಥವಾ ರತ್ನದಂತಹ ಪದಗಳನ್ನು ಕೇಳಿದಾಗಲೂ ನನ್ನ ಹೃದಯವು ಭಯದಿಂದ ನಡುಗುತ್ತದೆ ಎಂದನು. ಓ ರಾಜ, ನಮ್ಮಿಬ್ಬರ ಹಿತದೃಷ್ಟಿಯಿಂದ ನೋಡಿದರೆ ನೀನು ಸೀತೆಯನ್ನು ಅಪಹರಿಸುವ ಆಸೆಯನ್ನು ಬಿಟ್ಟು ಬಿಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ರಾಮನಿಗೆ ಎದುರುವುದನ್ನು ಬಿಟ್ಟು ಇಂತಹ ಪಾಪ ಕಾರ್ಯವನ್ನು ನೀನೇಕೆ ಮಾಡಬೇಕು? ಪರಸ್ತ್ರೀಯರನ್ನು ಅಪಹರಿಸುವುದಕ್ಕಿಂತ ಶಿಕ್ಷಾರ್ಹವಾದ ಅಪರಾಧವು ಮತ್ತೊಂದಿಲ್ಲ. ನಿನ್ನ 1000 ಪತ್ನಿಯರೊಂದಿಗೆ ತೃಪ್ತನಾಗಿದ್ದು ನಿನ್ನ ಘನತೆ, ಸಂಪತ್ತು, ರಾಜ್ಯ ಹಾಗೂ ಪ್ರಾಣವನ್ನು ನೀನು ರಕ್ಷಿಸಿಕೊಳ್ಳಬೇಕು ಎಂದನು. ಅವನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ರಾವಣನು ಹೀಗೆ ಉತ್ತರಿಸಿದನು. ಓ ಮಾರೀಚನೆ, ಈಗ ನೀನು ನನ್ನ ಮಾತುಗಳನ್ನು ಕೇಳು. ನಿನ್ನ ಬುದ್ಧಿವಾದಗಳನ್ನು ಕೇಳಲು ನಾನು ಇಲ್ಲಿಗೆ ಬಂದಿಲ್ಲ. ಸೀತೆಯನ್ನು ಅಪಹರಿಸಲು ನೀನು ಸಹಾಯ ಮಾಡಬೇಕೆಂದು ಕೇಳಲು ಬಂದಿರುವೆ. ನನ್ನ ಮಂತ್ರಿಯಾಗಿ ನಾನು ಬಯಸಿದಾಗ ಮಾತ್ರ ಉಪದೇಶವನ್ನು ಕೊಡುವುದು ಮತ್ತು ಮರು ಪ್ರಶ್ನೆ ಇಲ್ಲದೆ ನನ್ನ ಆಜ್ಞೆಯನ್ನು ಪಾಲಿಸುವುದು ನಿನ್ನ ಕರ್ತವ್ಯ. ನಾನು ದೃಢಮನಸ್ಕನಾಗಿರುವುದರಿಂದ ಯಾವುದರಿಂದಲೂ ನನ್ನನ್ನು ತಡೆಯಲಾಗದು. ನೀನು ಸೀತೆಯನ್ನು ಮರುಳುಗೊಳಿಸುವುದಕ್ಕಾಗಿ ಒಂದು ಜಿಂಕೆಯ ರೂಪವನ್ನು ತಾಳಬೇಕು. ನಂತರ ನಿನ್ನನ್ನು ಸೆರೆ ಹಿಡಿಯುವಂತೆ ಅವಳು ರಾಮನಲ್ಲಿ ಕೇಳಿಕೊಂಡಾಗ ನೀನು ರಾಮನನ್ನು ಕಾಡಿನ ನಟ್ಟ ನಡುವೆ ಕರೆದುಕೊಂಡು ಹೋಗಬೇಕು.
ಮತ್ತು ಓಡುತ್ತಾ ಓ ಸೀತಾ, ಓ ಲಕ್ಷ್ಮಣ ಎಂದು ಕೂಗಬೇಕು. ತನ್ನ ಅಣ್ಣನು ಕಷ್ಟದಲ್ಲಿ ಸಿಕ್ಕಿಬಿದ್ದಿರುವನೆಂದು ಭಾವಿಸುವ ಲಕ್ಷ್ಮಣನು ಸೀತೆಯನ್ನು ಒಬ್ಬಂಟಿಯಾಗಿ ಬಿಟ್ಟು ಅವನಿಗೆ ಸಹಾಯ ಮಾಡಲು ಹೋಗುವನು. ನನಗೆ ಈ ಒಂದು ಸಣ್ಣ ಸೇವೆಯನ್ನು ಮಾಡು ಮತ್ತು ಪ್ರತಿಫಲವಾಗಿ ನಾನು ನನ್ನ ಅರ್ಧ ರಾಜ್ಯವನ್ನು ನಿನಗೆ ಬಹುಮಾನವಾಗಿ ಕೊಡುವೆ. ಆದರೆ ನೀನು ಇದನ್ನು ನಿರಾಕರಿಸಿದರೆ ನಾನು ನಿನ್ನನ್ನು ಈ ದಿನವೇ ಕೊಲ್ಲುತ್ತೇನೆ. ನನ್ನ ಕೈಯಿಂದ ನಿಶ್ಚಿತವಾದ ಸಾವು ಬೇಕೋ ಅಥವಾ ರಾಮನ ಕೈಯಿಂದ ಸಂಭವನೀಯ ಸಾವು ಬೇಕೋ, ಆಯ್ಕೆ ನಿನ್ನದು. ನಿನ್ನ ಮನಸ್ಸನ್ನು ದೃಢಪಡಿಸಿಕೋ ಎಂದನು. ಆಗ ಮಾರೀಚನು ಧೈರ್ಯದಿಂದ ಘೋಷಿಸಿದನು, ಮಿಥ್ಯ ಪ್ರಶಂಸಕರು ಬಹಳ ಸುಲಭವಾಗಿ ಸಿಗುವರು ನನ್ನ ಒಡೆಯ. ಆದರೆ ಇತರರ ಒಳಿತಿಗಾಗಿ ಹಿತವಲ್ಲದ ಮಾತುಗಳನ್ನು ಆಡುವವರು ವಿರಳ. ವಿಶೇಷವಾಗಿ ರಾಜನು ತಪ್ಪು ದಾರಿಯನ್ನು ಹಿಡಿದಾಗ ಆಯಚಿತ್ತವಾಗಿದ್ದರೂ ಮಂತ್ರಿಯೊಬ್ಬನು ಸತ್ಸಲಹೆಯನ್ನೇ ಸದಾಕಾಲ ನೀಡಬೇಕು. ಆದರೆ ದೌರ್ಭಾಗ್ಯವಶಾತ್ ವಿನಾಶಕಾಲದಲ್ಲಿ ವ್ಯಕ್ತಿಯೊಬ್ಬನು ಸತ್ಸಲಹೆಗಳನ್ನು ಸ್ವೀಕರಿಸಲು ಎಂದಿಗೂ ಮನಮಾಡುವುದಿಲ್ಲ. ನಿನ್ನ ತಂತ್ರವನ್ನು ಕೈಗೊಳ್ಳುವ ನಾವಿಬ್ಬರು ಮೃತರಾಗುತ್ತೇವೆ ಎಂದು ನನಗೆ ಖಚಿತವಾಗಿ ತಿಳಿದಿದೆ. ಆದರೂ ನಿನ್ನ ಕೈಯಲ್ಲಿ ಸಾಯುವುದಕ್ಕಿಂತ ಯುದ್ಧ ಭೂಮಿಯಲ್ಲಿ ಒಬ್ಬ ಶ್ರೇಷ್ಠ ವೈರಿಯ ಕೈಯಲ್ಲಿ ಸಾಯುವುದೇ ಮೇಲು. ಆದ್ದರಿಂದ ನಾವು ಈಗಲೇ ಹೊರಡೋಣ ಬಾ ಎಂದನು. ತನ್ನ ಮಾತಿನಿಂದ ಬುದ್ಧಿವಂತಿಕೆಯನ್ನು ಮಾರೀಚನು ಕಂಡುಕೊಂಡನೆಂದು ಸಂತೋಷಪಟ್ಟ ರಾವಣನು ಅವನನ್ನು ಆಲಿಂಗಿಸಿದನು. ನಂತರ ಪುಷ್ಪಕ ವಿಮಾನವನ್ನೇರಿದ ಅವರಿಬ್ಬರು ಅಲ್ಲಿಂದ ನಿರ್ಗಮಿಸಿದರು. ಅನೇಕ ನದಿ, ವನ, ನಗರ ಹಾಗೂ ಗದ್ದೆಗಳ ಮೇಲೆ ಹಾರಿದ ಬಳಿಕ ಅವರು ರಾಮ, ಸೀತೆ ಮತ್ತು ಲಕ್ಷ್ಮಣರು ನೆಲೆಸಿದ್ದ ಜಾಗದ ಬಳಿಗೆ ಕೆಳಗೆ ಇಳಿದರು. ಸ್ನೇಹಿತರೆ, ರಾಮಾಯಣದ 51ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಭಾಗವನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಶ್ರೀರಾಮ್.